ನಮಸ್ಕಾರ ನನ್ನ ಪ್ರಿಯ ಗೆಳೆಯರೇ ಗೆಳತಿಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಮತ್ತು ತುಂಬ ಜನ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ. ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ದ್ವಾರಾನೇ ನನ್ನಲ್ಲಿ ಸಪೋರ್ಟ್ ಮಾಡೋಕ್ಕಾಗೋದು ಮತ್ತು ಫರ್ದರ್ ನಾನು ಆಗ್ತಾ ಇರೋ ಇಂಟ್ರೆಸ್ಟಿಂಗ್ ವೀಡಿಯೋಸು ನಿಮಗೆ ನೋಟಿಫೈ ಆಗೋದಕ್ಕೆ ಬೆಲ್ ಐಕಾನ್ನ ಖಂಡಿತ ನೀವು ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಲಿ ಹೋಗೋಕ್ಕಿಂತ ಮುಂಚೆ ತುಂಬ ಜನ ಟೈಟ್ಲ್ ನೋಡಿದ್ರೇನು ಗೊತ್ತಾಗಿರುತ್ತೆ. ಇವತ್ತು ನಾನು ನನ್ನ ಲೈಫಲ್ಲಿ ನನಗೆ ನಡೆದಿರೋ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಟ್ಯೂಬ್ ಪ್ರೆಗ್ನೆನ್ಸಿ ಬಗ್ಗೆ ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಸೊ ಇದು ಪ್ಯೂರ್ಲಿ ಇದು ನನ್ನ ಎಕ್ಸ್ಪೀರಿಯೆನ್ಸು. ನಾನು ಯಾವ ಥರ ಡಾಕ್ಟ್ರಲ್ಲ ಏನಿಲ್ಲ, ನಾನು ಏನು ಫೇಸ್ ಮಾಡಿದೆ, ನನಗೇನು ಸೈನ್ಸ್ ಇತ್ತು, ಸಿಂಪ್ಟಮ್ಸ್ ಇತ್ತು, ನಾನು ಅದರಿಂದ ಹೆಂಗೆ ಓವರ್ಕಮ್ ಮಾಡಿದೆ, ನನ್ನ ಜರ್ನಿ ನಿಮಗೆ ಶೇರ್ ಮಾಡಿಕೊಂಡ್ರೆ ಎಷ್ಟೋ ಜನರಲ್ಲಿ ಒಂದು 100 ಜನರಲ್ಲಿ ಅಟ್ಲೀಸ್ಟ್ ಒಂದು ಇಬ್ಬರಿಗಾದರೂ ಅದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಜರ್ನಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ನನಗೆ ನಂದು ಪರ್ಸ್ನಲ್ ಲೈಫ್ ವಿಡಿಯೋ ಯಾರ್ಯಾರು ಪಾರ್ಟ್ 1 ಪಾರ್ಟ್ 2 ನೋಡಿದ್ರು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಅವ್ರು ನೋಡಿ. ಅದರಲ್ಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ನಂಗೆ 2015 ಫಸ್ಟ್ ಮಗು ಆಗಿತ್ತು. ಅದಾದಮೇಲೆ ನಾವೇ ಅಂದ್ಕೊಂಡಿದ್ವಿ 3 ಇಯರ್ಸ್ ಸಿಸೇರಿಯನ್ ಆಗಿರೋದ್ರಿಂದ ಫಸ್ಟ್ ಮಗು 3 ಇಯರ್ಸ್ ತನಕ ಸೆಕೆಂಡ್ ಬೇಬಿ ಪ್ಲ್ಯಾನ್ ಮಾಡೋದು ಬೇಡ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿರಲಿಲ್ಲ. ಆದರೆ ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಮ ಮಾವ ಅವರು ತೀರ್ಕೊಂಡಿರೋದ್ರಿಂದ ಇಡೀ ಫ್ಯಾಮ್ಲಿಗೆ ಆ ಶಾಕಿಂದ ಆಚೆ ಬರೋದಕ್ಕೆ ನಮ್ಗೆ ತುಂಬ ವರ್ಷಗಳೇ ಹಿಡಿತು. ನನಗೆ ಚೆನ್ನಾಗಿ ಓಡಾಡ್ಕೊಂಡಿರೋ ಮನುಷ್ಯ ಹಂಗಾಗಿರೋದ್ರಿಂದ ನಮ್ಗೆ ಆ ಶಾಕಿಂದ ಆಚೆ ಬರೋದಕ್ಕೆ ಪ್ರತಿಯೊಬ್ಬರಿಗೂ ಚೇತರಿಸ್ಕೊಳ್ಳೋದಕ್ಕೆ ತುಂಬ ದಿನವೇ ಬೇಕಾಗಿತ್ತು ನಮಗೆ. ಸೊ ಹಂಗಾಗಿ ಅದಾದಮೇಲೆ ನಾವು ಪ್ಲ್ಯಾನ್ ಮಾಡಿದಾಗ ನಮಗೆ ಎಲ್ಲ ಅಟೆಂಪ್ಟು ತುಂಬ ಫೇಲಿಯರ್ ಆಗ್ತಾಯಿತ್ತು. ಆಲ್ಮೋಸ್ಟ್ 5 ಇಯರ್ಸ್ ಆಗಿತ್ತು ನಾನು ಫಸ್ಟ್ ಮಗು ಹುಟ್ಟಾದ್ಮೇಲೆ. ಪ್ರತಿಯೊಂದು ನಮ್ಗೆ ಫೇಲಿಯರ್ ಆದಾಗ ನಾವು ಡಿಸೈಡ್ ಮಾಡಿದ್ವಿ ಹಿಂಗೆ ಇದ್ದರೆ ಗೊತ್ತಿಲ್ಲ, ಬಿಕಾಸ್ ಓವರ್ ದ ಇಯರ್ಸ್ ಏನೇನು ನಮ್ಮ ಬಾಡಿಯಲ್ಲಿ ಚೇಂಜಸ್ ಆಗಿರುತ್ತೋ ನಮ್ಗೆ ಗೊತ್ತಿಲ್ಲ. ಬೆಸ್ಟ್ ಒಂದು ಡಾಕ್ಟ್ರ್ ಹತ್ರ ಹೋಗಿ ಒಂದು ಗೈನಕಾಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡೋಣ, ಸೊ ದಟ್ ನಮಗೆ ಹೆಲ್ಪ್ಫುಲ್ ಇರುತ್ತೆ ಬೇಬಿನ ಪ್ಲ್ಯಾನ್ ಮಾಡೋದಕ್ಕಂತ ನಾವು ಡಿಸೈಡ್ ಮಾಡಿ ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಆಗಿದ್ವಿ. ಅವ್ರು ಬಂದುಬಿಟ್ಟು ನಮಗೆ ತುಂಬ ಟೆಸ್ಟ್ಗಳೆಲ್ಲ ಬರೆದುಕೊಟ್ರು. ಎಲ್ಲ ಟೆಸ್ಟ್ಗಳು ಮಾಡಿಸ್ಕೊಂಡಾಗ ಇಬ್ಬರೂ ನಮಗೆಲ್ಲನೂ ನಾರ್ಮಲ್ ಆಗಿತ್ತು. ಅದಾದಮೇಲೆ ಬಂದುಬಿಟ್ಟು ನಾವು ಟ್ರೈ ಮಾಡ್ತಾಯಿದ್ವಿ. ಅದು ನಮಗೆ ಗೊತ್ತಿರೋರು ಒಬ್ರು ಸಜೆಸ್ಟ್ ಮಾಡಿದ್ರು. ನಾನು ಆ ಹಾಸ್ಪಿಟ್ಲ್ ಹೆಸರಾಗಲಿ ಏನು ನಾನು ಹೇಳೋಕ್ಕೆ ಹೋಗಲ್ಲ ನಿಮಗೆ. ಆದರೆ ನಾನು ಟ್ರೀಟ್ಮೆಂಟ್ ನಡೆದಿರೋ ರೀತಿ ನಿಮ್ಗೆ ಹೇಳ್ತೀನಿ, ಸೊ ದಟ್ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ. ಅಲ್ಸೂರಲ್ಲಿ ಒಂದು ಹಾಸ್ಪಿಟ್ಲ್ ಇದೆ, ಅಲ್ಲಿ ಬಂದುಬಿಟ್ಟು ಈ ಥರ ಟ್ರೀಟ್ಮೆಂಟ್ ತೊಗೊಂಡವ್ರು ತುಂಬ ಜನಕ್ಕೆ ಸಕ್ಸಸ್ಫುಲ್ ಆಗಿದೆ. ನೀವು ಯಾಕೆ ಅಲ್ಲಿ ಟ್ರೈ ಮಾಡಬಾರ್ದು ಅಂದಿಕ್ಕೆ ಅಲ್ಲೋಗಿ ನಾನು ಟ್ರೀಟ್ಮೆಂಟ್ ತೊಗೊಂಡು ನೆಕ್ಸ್ಟ್ ಮಂತ್ಗೆ ನಾನು ಸಕ್ಸಸ್ ಆಗಿ ನಾನು ಪ್ರೆಗ್ನೆಂಟ್ ಆದೆ. ಹಾರ್ಟ್ ಬೀಟ್ ಎಲ್ಲನೂ ಬಂತು, ಎಲ್ಲನೂ ಚೆನ್ನಾಗೇ ಇತ್ತು. ಆದರೆ ಈ ಮಂತ್ ಆಫ್ ಆಗಸ್ಟಲ್ಲಿ ಬಂದುಬಿಟ್ಟು ಏನಾಗಿತ್ತು, ಆ ವರ್ಷ 2020 ಆಗಸ್ಟಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂದಿತ್ತು. ನಂಗೆ ಡೇಟ್ ಸರಿಯಾಗಿ ನೆನಪಿಲ್ಲ, ಆದರೆ ವರಮಹಾಲಕ್ಷ್ಮಿ ಬಂದಿತ್ತು. ಆ ವರ್ಷದಲ್ಲಿ ನನಗೊಂಥರ ದೇವಸ್ಥಾನಕ್ಕೆ ಹೋಗಿ ನಿಂತ್ಕೊಂಡಿದ್ದೀನಿ ದೇವ್ರಿಗೆ. ಚೆನ್ನಾಗೇ ಇದ್ದೆ ನಾನು, ಬೆಳಗ್ಗೆಯಿಂದ ಸಂಜೆ ತನಕ ಚೆನ್ನಾಗಿದ್ದು. ಹಾರ್ಟ್ ಬೀಟ್ ಎಲ್ಲ ಕೇಳಿಸ್ಕೊಂಡು ಆಲ್ಮೋಸ್ಟ್ 1 ವೀಕ್ ಮೇಲಾಗುತ್ತೆ. ನನಗೆ ಬಂದುಬಿಟ್ಟು ಆಲ್ಮೋಸ್ಟ್ 9 ವೀಕ್ಸ್ ಆಗಿತ್ತು ನನಗೆ. ಎಲ್ಲ ನಾರ್ಮಲಾಗಿ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೆ ನಾನು, ಎಲ್ಲನೂ ಆರಾಮಾಗೇ ಇದ್ದೆ ನಾನು. ನನಗೆ ಸಡನ್ನಾಗಿ ದೇವಸ್ಥಾನಕ್ಕೆ ರೆಡಿಯಾಗಿ ಅವತ್ತು ಹೋದೆ ನನಗೇನೋ ಒಂದು ಅನ್ಈಸಿಯಾಗಿ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈ ಪೀರಿಯಡ್ ಕ್ರ್ಯಾಂಪ್ಸ್ ಅಂತಾರಲ್ಲ, ಆ ಥರ ಸ್ಟಾರ್ಟ್ ಆಯಿತು ನನಗೆ. ನನಗೆ ಫೀಲ್ ಆಯಿತು ಏನೋ ನನಗೇನೋ ಆಗ್ತಾ ಇದೆ ಅನ್ನೋದು ನನಗೆ ಫೀಲ್ ಆಗಿ ಇಮಿಡಿಯೇಟಾಗಿ ನಾನು ಮನೆಗೆ ಬಂದು ಚೆಕ್ ಮಾಡಿಕೊಂಡ್ರೆ ನಂಗೆ ಬ್ಲೀಡಿಂಗ್ ಆಗ್ತಾಯಿತ್ತು. ಆ ಬ್ಲೀಡಿಂಗ್ ನೋಡಾದ್ಮೇಲೆ ಅಂತೂ ಆ ಕ್ರ್ಯಾಂಪ್ ಸ್ಟಾರ್ಟಾಗಿ ಹಾಫ್ ಆನ್ ಅವರ್ಗೆ ತುಂಬ ಅಂದರೆ ತುಂಬ ನೋವು ಬಂದ್ಬಿಡ್ತು. ಒಂದು ಡೆಲಿವರಿ ಪೇಯ್ನ್ಸ್ ಯಾವ ಥರ ಇರುತ್ತೋ ಆ ಥರ ತುಂಬ ನೋವು ತಿಂದ್ಬಿಟ್ಟೆ ನಾನು ಅವತ್ತು ಬಂದುಬಿಟ್ಟು ಅವತ್ತಿನ ದಿನ ನೈಟ್ ಫುಲ್ಲು ನಾನು ಹೆಂಗೆ ಹೇಳಬೇಕಂದ್ರೆ ಒಂದು ಎಮೋಷನ್ಸ್ ಓವರ್ಫ್ಲೋ ಆಗ್ತಾಯಿತ್ತು ನನ್ನಲ್ಲಿ. ಒಂಥರ ಇಷ್ಟು ವರ್ಷ ಆದಮೇಲೆ ಮಗು ನಿಂತಿದೆ, ಈಗ ಹಿಂಗಾಗಿದೆ, ಏನಿದು, ಯಾಕೆ ನನಗೆ ಈ ಥರ ಆಗ್ತಾಯಿದೆ, ನಾನು ಆ ಮಗುಗೆ ಡಿಸರ್ವಿಂಗ್ ಅಮ್ಮ ಅಲ್ವಾ, ಯಾಕೆ ನನಗೆ ಈ ಥರ ಆಗ್ತಾಯಿದೆ, ನನ್ನ ಬಾಡಿನೇನೋ ಸರಿ ಇಲ್ವೇನೋ, ನಾನು ಕರೆಕ್ಟ್, ಈ ಥರ ಎಲ್ಲ ತುಂಬ ಹಲವಾರು ಎಮೋಷನ್ಸ್ ನನ್ನಲ್ಲೂ ಓವರ್ಫ್ಲೋ ಆಗ್ತಾಯಿತ್ತು. ಆದರೆ ಅವತ್ತಿನ ದಿನ ನೈಟ್ ಬಂದುಬಿಟ್ಟು ನಮ್ಮ ಯಜಮಾನರು ತುಂಬಾ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ರು. ಅವತ್ತಿನ ದಿನ ನೈಟ್ ಅವ್ರು ಇರೋ ಒಂದು ಧೈರ್ಯ, ಅವ್ರು ಕೊಟ್ಟಿರೋ ಬಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆ ನೈಟ್ ನಾನು ಹೆಂಗೆ ಕಳೆದು ಆಚೆ ಬಂದೆ ಅಂತ ನನಗೆ ಈಗಲೂ ಒಂದು ಮಿರಾಕಲೇ ಅದು. ಅವ್ರು ಇರೋ ಧೈರ್ಯ ಬಂದ್ಬಿಟ್ಟು ಈಗ ನಾನು ಹೇಳ್ತಾ ಇದ್ರೆ ನನಗೆ ತೊದಲ್ತಾ ಇದೆ, ನಿಮ್ಗೆ ಗೊತ್ತಾಗುತ್ತೆ. ನಂಗೆ ಆ ಟೈಮಲ್ಲಿ ಅಷ್ಟು ಓವರ್ಫ್ಲೋ ಆಗ್ತಾಯಿತ್ತು ನನ್ನ ಎಮೋಷನ್ಸ್.
ನೆಕ್ಸ್ಟ್ ಡೇ ಹೋದ್ವಿ ಹಾಸ್ಪಿಟ್ಲಿಗೆ, ಈ ಥರ ಇದೆ ಅಂತ ಡಾಕ್ಟ್ರಿಗೆ ಹೇಳಿದ್ವಿ. ಡಾಕ್ಟ್ರ್ ಎಲ್ಲ ಚೆಕ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡಿ ಸರಿ 2 ಡೇಸ್ ಒಂದು ಟ್ಯಾಬ್ಲೆಟ್ಸ್ ಕೊಟ್ಟರು ಸ್ಟಮಕ್ ಎಲ್ಲ ಕ್ಲಿಯರ್ ಆಗೋದಕ್ಕೆ. ಸೊ ಟ್ಯಾಬ್ಲೆಟ್ಸ್ ಎಲ್ಲ ಯೂಸ್ ಮಾಡಿ ನಾನು ಮತ್ತೆ ಹೋಗಿ ಚೆಕ್ ಮಾಡಿಸ್ಕೊಂಡಾಗ ಅವ್ರು ನೋಡಿಬಿಟ್ಟು ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ, ಇನ್ ಕೇಸ್ ನೀವು ಮತ್ತೆ ಟ್ರೈ ಮಾಡಿ ನಿಮ್ಗೆ ಏನಾದರೂ ಮಗು ನಿಂತು ಪೀರಿಯಡ್ಸ್ ಮಿಸ್ ಆದರೆ ಖಂಡಿತ ಬನ್ನಿ ಚೆಕಪ್ ಅಂತ ಕಳಿಸಿದ್ರು. ಸೊ ಹಿಂಗಾದಮೇಲೆ ಬಂದುಬಿಟ್ಟು ನನಗೆ ಏನಾಯ್ತು ಅಂದರೆ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗಿ ಬಂದು ಕರೆಕ್ಟಾಗಿ ಒಂದು 10 ಡೇಸ್ಗೆ ಮತ್ತೆ ನನಗೆ ಒಂಥರ ಎಷ್ಟು ಹೊಟ್ಟೆ ನೋವ್ತಾಯಿತ್ತಂದರೆ, ಒಂದು ಕಲ್ಲು ತೊಗೊಂಡ್ಬಂದು ಹೊಟ್ಟೆ ಮೇಲೆ ಹಾಕಿದ್ರೆ ಎಷ್ಟು ನೋವಾಗುತ್ತೋ, ಎಷ್ಟು ಭಾರ ಆಗುತ್ತೋ ಆ ಥರ ಹೊಟ್ಟೆ ನೋವು, ವಿಪರೀತವಾದ ಹೊಟ್ಟೆ ನೋವು. ನನಗೆ ಮೋಷನ್ಸ್ ಹೋಗೋಕ್ಕಾಗ್ತಾ ಇರಲಿಲ್ಲ, ಆ ಥರ ಒಂದು ಹೊಟ್ಟೆ ನೋವು ಬರ್ತಾಯಿತ್ತು ನನಗೆ. ಮತ್ತು ಸ್ವಲ್ಪ ಬ್ಲೀಡಿಂಗ್ ಕಾಣಿಸ್ಕೊಳ್ತದೆ. ಹೆವಿ ಬ್ಲೀಡಿಂಗ್ ಇಲ್ಲ, ಇದು ಚೂರು ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು ನನಗೆ. ಆದರೆ ಆ ಹೊಟ್ಟೆ ನೋವು ಬಂದಾಗೆಲ್ಲ ಚೂರು ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು ನನಗೆ. ಅದಾದಮೇಲೆ ನಾರ್ಮಲ್ ಆಗಿ ಹೋಗ್ತಾಯಿದ್ದೆ ನಾನು. ಮತ್ತೆ ಬಂದ್ಬಿಟ್ಟು ಗಣೇಶ ಹಬ್ಬ ಬಂದು, ಗಣೇಶ ಹಬ್ಬದ ದಿವಸ ದೇವಸ್ಥಾನಕ್ಕೆ ಹೋಗಿ ಬಂದು ಜ್ಯೂಸ್ ಸೆಂಟ್ರಲ್ಲಿ ಜ್ಯೂಸ್ ಕುಡಿತಾ ಇದ್ದೆ ನಾನು. ಕರೆಕ್ಟಾಗಿ ಒಂದು 15 ದಿವಸ ಗ್ಯಾಪಲ್ಲಿ ಜ್ಯೂಸ್ ಸೆಂಟ್ರಲ್ಲಿ ಜ್ಯೂಸ್ ಕುಡಿತಾ ಇದ್ದೆ ನಾನು. ಮತ್ತೇನೋ ಬಂದ್ಬಿಟ್ಟು ನನಗೊಂಥರ ಸಿಕ್ಕಾಪಟ್ಟೆ ಹಾರಿಬಲ್ ಆಗಿ ಹೊಟ್ಟೆ ನೋವು. ಮನೆಗೆ ಬಂದು ನೋಡಿದ್ರೆ ಚೂರು ಮತ್ತೆ ಅದೇ ಥರ ಬ್ಲೀಡಿಂಗ್ ಕಾಣಿಸ್ಕೊ. ಒಂದು ತಿಂಗಳ ಸ್ಪ್ಯಾನಲ್ಲಿ ಒಂದು 3 to 4 ಟೈಮ್ಸ್ ಆ ಥರ ನನಗೆ ಹೊಟ್ಟೆ ನೋವು ಚೂರು ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು. ನಾನು ಬಂದ್ಬಿಟ್ಟು ಇದೇನೋ ನಾರ್ಮಲ್ ಇರ್ಬೋದೇನೋ, ಏನಕ್ಕಂದ್ರೆ ಆ ಥರ ಆಯ್ತಲ್ಲ, ನಾನು ಮಾಡಿರೋ ತಪ್ಪೇನಂದರೆ ಆ ಥರ ಆಯ್ತಲ್ಲ, ಮೇ ಬಿ ಈ ನೆಕ್ಸ್ಟ್ ಮಂತ್ ಎಲ್ಲ ಈ ಥರ ಇರ್ಬೋದೇನೋ ಅಂತ ಹೇಳಿಬಿಟ್ಟು ನಾನು ಯಾರ ಹತ್ರನೂ ನಾನು ಅಷ್ಟಾಗಿ ಹೇಳ್ಕೊಳಕ್ಕೆ ಹೋಗಿಲ್ಲ. ಮತ್ತು ಇದನ್ನ ಹೇಳಿದ್ರೆ ಆ ಕಡೆ ಇರೋರು ಏನು ಹೇಳ್ತಾರೆ ಅನ್ನೋ ಭಯನೂ ನನಗಿತ್ತು. ಡಾಕ್ಟ್ರ್ ಹತ್ರ ಹೋದ್ರೂ ಅವ್ರು ಇದನ್ನೇ ಹೇಳ್ತಾರಂತ ನನಗೆ ನಾನೇ ಅಂದ್ಕೊಂಡಿದ್ದೆ. ಫ್ಯಾಕ್ಟ್ ಏನಂದರೆ ನನಗೆ ನಾನೇ ಅಂದ್ಕೊಂಡಿದ್ದೆ, ನೀವು ಯಾರು ನನ್ನ ಥರ ತಪ್ಪು ಮಾಡಬೇಡಿ, ಈ ಥರ ಏನೇ ನಿಮಗೆ ಸ್ವಲ್ಪ ನೋವು ಏನಾದರೂ ಇದ್ದರೆ ಖಂಡಿತ ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ, ಅವರು ಒಂದು ಒಳ್ಳೆಯ ಅಭಿಪ್ರಾಯ ಇಲ್ಲಾಂದ್ರೆ ಒಂದು ಸಜೆಷನ್ ಕೊಡ್ತಾರೆ ನನಗೆ. ಸೊ ನನಗಾಗಿರೋ ಎಕ್ಸ್ಟ್ರಿಮಿಟಿವಿಟಿ ನಿಮ್ಗೆ ಯಾರಿಗೂ ಆಗದೇ ಇರೋ ಥರ. ಸೊ ನನಗೆ ಆ ಥರ ಆಗ್ತಾನೇ ಇತ್ತು. ಕರೆಕ್ಟಾಗಿ ಸೆಪ್ಟೆಂಬರ್ 4th ಬಂದ್ಬಿಟ್ಟು ಅವತ್ತಿನ ದಿನ ನಮ್ಮ ಮಾವ ಅವ್ರದ್ದು ಪೂಜೆ ಇತ್ತು. ಅವ್ರು ತೀರೋಗಿರೋ ತಿಂಗಳಲ್ಲಿ ಪೂಜೆ ಮಾಡ್ತಾಯಿದ್ವಿ ನಾವು. ತಿಥಿ ನಕ್ಷತ್ರ ಬಂತು, ಬೆಳಗ್ಗೆ ಎಲ್ಲ ನಾರ್ಮಲಾಗೇ ಇದ್ದೆ ನಾನು. ಅವ್ರ ಪೂಜೆಗೆ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡೋಣ ಅಂತ ಈರುಳ್ಳಿ ಕಟ್ ಮಾಡ್ತಾಯಿದ್ದೆ. ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ನನಗೆ. ಬೆಳಗ್ಗೆ ಸುಮಾರು ಒಂದು 11 ಗಂಟೆಗೆ ನನಗೆ ಹೆಂಗಿತ್ತು ಅಂದರೆ ಒಂಥರ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಗೋಯ್ತು. ಲಿಟ್ರಲಿ ಕೂತ್ಕೊಂಡಿದ್ದ ಕಡೆಯೇ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಗಿ ನನಗೆ ಹಾಲೆಲ್ಲ ಒಂಥರ ಹಾಲ್ ಎದುರುಗಡೆ ನೋಡಿದ್ರೆ ನನಗೆ ಹಾಲೆಲ್ಲ ಸುತ್ತಾ ಇದೆ. ನಂಗೆ ನಮ್ಮ ಅತ್ತೆ ಎರಡೆರಡಾಗಿ ಕಾಣಿಸ್ತಾ ಇದ್ದಾರೆ. ನಮ್ಮ ಅತ್ತೆ ಎದುರುಗಡೆ ಕೂತ್ಕೊಂಡು ಅವರು ಟೊಮೆಟೊ ಕಟ್ ಮಾಡ್ತಾಯಿದ್ರು, ನಾನು ಈ ಕಡೆ ಈರುಳ್ಳಿ ಕಟ್ ಮಾಡ್ತಾಯಿದ್ದೆ. ನಂಗೆ ಎರಡೆರಡಾಗಿ ಕಾಣಿಸ್ತಾ ಇತ್ತು. ನಾನೇನೋ ಓಕೆ ನಂಗೆ ನೈಟ್ ನಿದ್ದೆ ಇರಲಿಲ್ಲ, ಅದಕ್ಕೋಸ್ಕರ ಈ ಥರ ಆಗ್ತಾಯಿದೆ ಅಂತೇಳಿ ವಾಶ್ರೂಮ್ಗೆ ಎದ್ದೋಗಿ ನೋಡೋಣ, ಫೇಸ್ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ಎದ್ದೋದೆ. ನನಗೆ ಮೋಷನ್ಸ್ ಬರೋ ಥರ ಆಯಿತು. ಹೋಗಿ ನೋಡಿದ್ರೆ ನಂಗೆ ಕಂಬೋರ್ಡ್ ಫುಲ್ಲು ಬ್ಲೀಡಿಂಗ್ ಆಗೋದು. ಆ ಥರ ಬ್ಲೀಡಿಂಗ್ ಬಂದ್ಬಿಟ್ಟು ನನ್ನ ಫಸ್ಟ್ ಮಗಳಿಗೆ ನಾನು ಡೆಲಿವರಿ ಆದಾಗೂ ಅಷ್ಟು ಆಗಿರಲಿಲ್ಲ ನನಗೆ. ಅಷ್ಟು ಬ್ಲೀಡಿಂಗ್ ನೋಡಿ ನನಗೆ ಅವಾಗ ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಗಿದ್ದು. ನನಗೆ ಹೆಂಗೆ ಬಾತ್ರೂಮಿಂದ ಬಂದು ರೂಮಲ್ಲಿ ಮಲ್ಕೊಂಡೆ ನನಗೆ ಗೊತ್ತಿಲ್ಲ. ಅವತ್ತಿನ ದಿನ ಬೇರೆ ಪಾಪ ನಮ್ಮ ಯಜಮಾನ್ರು ನೈಟ್ ಡ್ಯೂಟಿಗೆ ಹೋಗ್ಬಂದು ಮಲ್ಕೊಂಡಿದ್ದು. ನಾನು ಬೇಡ, ಅವ್ರನ್ನ ತೊಂದರೆ ಮಾಡೋದು ಬೇಡ, ಸ್ವಲ್ಪ ಸುಧಾರಿಸ್ಕೊಂಡು ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ನಾದಿನಿಗೆ ಹೇಳಿದೆ ನಾನು. ನಮ್ಮ ಅತ್ತೆಗೆ ಹೇಳಿದೆ, ಈ ಥರ ನಂಗೆ ತಲೆ ಸುತ್ತ, ಸರಿ ಹೋಗಿ ರೆಸ್ಟ್ ತಗೋ ಅಂತ ಹೇಳಿದ್ರು ಅವರು. ನಾನು ಮಲ್ಕೊಂಡಿದ್ದು ನಮ್ಮ ನಾದಿನಿ ಬಂದು ಎಬ್ಬಿಸ್ತಾ ಇದ್ದಾರೆ, ಎದ್ದೇಳ್ರಿ ಏನಾದ್ರು ತಿನ್ನಿರಿ ಅಂತ. ನಾನು ಎದ್ದು ಕೂತ್ಕೊಂಡ್ರೆ ನನಗೆ ಎಲ್ಲನೂ ಸುತ್ತಾ ಇದೆ, ರೂಮೇ ಸುತ್ತಾ ಇದೆ. ನನಗೆ ಏನಾಗ್ತಾಯಿದೆ ಅಂತ ನನಗೆ ಫೀಲ್ ಆಗ್ತಾ ಇರಲಿಲ್ಲ. ಆಮೇಲೆ ಸುಮಾರು ಒಂದು 11 ಗಂಟೆಗೆ ಆ ಥರ ಸ್ಟಾರ್ಟ್ ಆಗಿದ್ದು. ನನ್ನ ಕೈಯಲ್ಲಿ 2 ಗಂಟೆ ಅಷ್ಟೊಂದು ತಡ್ಕೊಳಕ್ಕಾಗಲಿಲ್ಲ. ಏನು ಈ ಥರ ಎಲ್ಲ ನನಗೆ ಈ ಥರ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಸುಸ್ತಾಗ್ತಾರೆ. ನನ್ನ ಫಸ್ಟ್ ಮಗಳು ಡೆಲಿವರಿ ಆದಾಗೂ ನನಗೆ ಆ ಥರ ಅನಿಸ್ಲಿಲ್ಲ. ನಾನು ತುಂಬ ನಾರ್ಮಲಾಗೇ ಇದ್ದೆ. ಈ ಥರ ನನಗೆ ಗೊತ್ತಾಗೋಯ್ತು ನನಗೇನೋ ಆಗ್ತಾಯಿದೆ, ಇದು ಕರೆಕ್ಟ್ ಅಲ್ಲ, ಇದು ನನಗೇನಾಗೋಗ್ತಾಯಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಇದು ಕರೆಕ್ಟ್ ಅಲ್ಲ ಅಂತೇಳಿ ಇಮಿಡಿಯೇಟ್ಲಿ ನಮ್ಮ ಯಜಮಾನ್ರನ್ನ ಎಬ್ಸಿದೆ ನಾನು. ಏನು ಅನ್ಕೋಬೇಡ, ದಯವಿಟ್ಟು ಎದ್ದೇಳು, ನನಗೆ ಈ ಥರ ತಲೆ ಸುತ್ತಾ ಇದೆ, ಈ ಥರ ಬ್ಲೀಡಿಂಗ್ ಕಾಣಿಸ್ಕೊಳ್ತಿದ್ರು ಹೇಳಿದೆ ನಾನು. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದು. ಅವರು 2 ವೀಲರಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ನಾನು ಹೆಂಗೆ ಅದ್ರಲ್ಲಿ ಹತ್ತಿ ಕೂತ್ಕೊಂಡೆ ಅನ್ನೋದು ನನಗೆ ಜ್ಞಾನ ಇಲ್ಲ. ಕೊನೆಗೆ ನಾನು ಕಣ್ ತೆಗೆದು ನೋಡಿ ಅವ್ರು ಹೆಂಗೆ ಪಾಪ 2 ವೀಲರ್ ಓಡಿಸ್ಕೊಂಡು ಹೋದ್ರು ನನಗೆ ಗೊತ್ತಿಲ್ಲ. ನನಗೆ ಜಸ್ಟ್ ಇಷ್ಟೇ ನೆನಪು, ಮನೆ ಹತ್ರ ನಾದಿನಿ ಬಂದು 2 ವೀಲರಲ್ಲಿ ಹತ್ಸಿದ್ದಾರೆ ನನ್ನ. ಅದಾದಮೇಲೆ ಬಂದುಬಿಟ್ಟು ನನ್ನ ಹಾಸ್ಪಿಟ್ಲ್ ಹತ್ರ ಇಳಿಯೋವಾಗೂ ಅಷ್ಟೇ ನನಗೆ ಏನೂ ಜ್ಞಾನ ಇಲ್ಲ. ಸ್ಟ್ರೆಚರಲ್ಲಿ ಕರ್ಕೊಂಡು ಹೋಗಿದ್ದಾರಂತೆ, ಮತ್ತು ನನಗೆ ಹಾಸ್ಪಿಟ್ಲ್ ಬೆಡ್ಡಲ್ಲಿ ಮಲಗಿಸಿದ್ದಾರೆ. ನನಗೇನಾದರೂ ಚೂರು ಜ್ಞಾನ ಇಲ್ಲ ನನಗೆ.
ಆಮೇಲೆ ನಾನು ಕಣ್ಣು ಬಿಟ್ಟಾಗ ನನ್ನ ಡಾಕ್ಟ್ರಲ್ಲಿ ನರ್ಸ್ ಕೇಳ್ತಾ ಇದ್ದಾರೆ ಏನಾಗಿದೆ ಏನಿದೆ ಏನು ತಿಂದಿದ್ದೀರಾ ನೀವು ಅದು ಇದೆಲ್ಲ ಕೇಳ್ತಾರೆ, ವಿಚಾರಿಸ್ತಾ ಇದ್ರು ನಾನು. ಆಮೇಲೆ ನಿಮಗೆ ಪೀರಿಯಡ್ಸ್ ಆಗಿ ಈ ರೆಗ್ಯುಲರ್ ಸೈಕಲೆಲ್ಲ ಕೇಳೋವಾಗ ನಾನು ಈ ಥರ ಆಯಿತು, ನನಗೆ ಈ ಥರ ಒಂದು ಪ್ರೆಗ್ನೆನ್ಸಿ ಹೋಗಿ ನನಗೆ ಈ ಥರ ಈ ಪೀರಿಯಡ್ ಆಫ್ 1 ಮಂತಲ್ಲಿ ಈ ಥರ ಒಂದು 3-4 ಸತಿ ಹೊಟ್ಟೆ ನೋವು ಬಂತು, ಅದಾದಮೇಲೆ ಬಂದುಬಿಟ್ಟು ನಂಗೆ ಬ್ಲೀಡಿಂಗು ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ನಾನು ಡಾಕ್ಟ್ರ್ ಹತ್ರ ಹೇಳ್ಕೊಂಡು ನಾನು ಇಮಿಡಿಯೇಟಾಗಿ ಅವ್ರು ಏನು ಮಾಡಿದ್ರು, ನನಗೆ ಗ್ಲೂಕೋಸ್ ಕೊಟ್ಟರು. ಆಮೇಲೆ ನಾನು ಸ್ವಲ್ಪ ಸ್ಟೆಬಿಲೈಸ್ ಮಾಡೋಕೆ ಒಂದು ಇಂಜೆಕ್ಷನ್ ಕೊಟ್ಟರು ಅವರು. ಆವಾಗ ಸ್ವಲ್ಪ ನನಗೆ ಜ್ಞಾನ, ಸ್ವಲ್ಪ ನನ್ನ ಕಾನ್ಷಿಯಸ್ ರೀಗೇನ್ ಆದಂಗೆ ಇತ್ತು ನನಗೆ. ಆಮೇಲೆ ಏನಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಪಾರ್ಟ್ 2 ಅಲ್ಲಿ ಹೇಳ್ತೀನಿ, ಯಾಕಂದರೆ ಪಾರ್ಟ್ 1 ತುಂಬ ಲೆಂತಿ ಆಗೋದ್ರೆ ನಿಮಗೂ ಬೋರ್ ಹೊಡೆಯುತ್ತೆ. ಆದರೆ ಪಾರ್ಟ್ 2ನ ನೀವು ನೋಡೋಕ್ಕಿಂತ ಮುಂಚೆ ಮರೀದೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಮರೀದೆ ಸಬ್ಸ್ಕ್ರಿಪ್ಷನ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ದಾರನೇ ನನ್ನ ನೀವು ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ.